ವರ್ಲ್ಡ್ ಕ್ಲಾಸ್ ಮೂವಿ ಆಗಿದೆ. ನೆಕ್ಸ್ಟ್ ಲೆವೆಲ್ಲು ಅನದರ್ ಲೆವೆಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸರ್ ಮಾತ್ರ. ಸೊ ಇದೆಲ್ಲ ಒಂದು ಇಂಡಸ್ಟ್ರಿ ಬಿಲ್ಡ್ ಮಾಡಿದ್ರಲ್ಲ, ಆ ರೇಂಜ್ನ ದಾಟಿ ಹಾಲಿವುಡ್ ರೇಂಜಿಗೆ ಏನು ಬೇಕೋ ಆ ಫಿಲಮ್ನ ತೊಗೊಂಬಂದಿದ್ದಾರೆ. ಸೊ ಎಲ್ಲರೂ ಬಂದು ಸ್ವಲ್ಪ ಬ್ರಾಡ್ ಮೈಂಡಿಂದ ಯೋಚನೆ ಮಾಡಿ ಫಿಲಮ್ನ ನೋಡಿ. ಇಟ್ಸ್ ಕಂಪ್ಲೀಟ್ಲಿ ಎಮೋಷನ್ ಬ್ಲೆಂಡೆಡ್ ಫಿಲಮ್ ಅದು. ಸೊ ಅನದರ್ ಲೆವೆಲ್ ಫಿಲಮ್. ಯಶ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಅದ್ಭುತವಾಗಿದೆ. ಸೊ ಡ್ಯುಯಲ್ ರೋಲಲ್ಲಿ ಬೇರೆ ಇದೆ. ಸೊ ಅವರು ಮಾಡೋ ಸೀನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ವಾಯ್ಸ್ ಸ್ಕಿಲ್ಸ್ ಇರ್ಬೋದು, ಎಲ್ಲ ನೆಕ್ಸ್ಟ್ ಲೆವೆಲಿಗೆ ಮಾಡಿದ್ದಾರೆ. ಯಾರೂ ಇದಕ್ಕೂ ಮುಂಚೆ ಏನು ನೋಡಿದ್ರೆ ಯಶ್ನ ಟಾಕ್ಸಿಕ್ ಮೇಲೆ ಒಂದು ನೆಕ್ಸ್ಟ್ ಲೆವೆಲ್ ಯಶ್ನ ಕಾಣ್ಬೋದು ಈ ಫಿಲಮಲ್ಲಿ ಬಂದಾಗ. ಸೊ ವಿಲ್ ಎಂಜಾಯ್ ಇಟ್. 100% ವರ್ತ್ ಇದೆ. ಸೊ ನಾವು ಯಾವ ರೇಂಜಿಗೆ ಯೋಚನೆ ಮಾಡ್ಬೇಕು ಆ ರೇಂಜಿಗೆ ಅವ್ರು ಫಿಲಮ್ ತೆಗೆದಿದ್ದಾರೆ. ಸೊ ನಾವು ಆ ಎಕ್ಸ್ಪೆಕ್ಟೇಷನಲ್ಲಿ ಫಿಲಮ್ ನೋಡಬೇಕು, ಅದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗಿದೆ ಸರ್. 4 ವರ್ಷ ಆದ್ಮೇಲೆ ಯಶೋರ್ ಮೂವಿ ಬಂದಿರತಕ್ಕಂಥದ್ದು. ಗ್ಲೋಬಲ್ಗೆ ಫೈಟು ಕೊಟ್ಟಾಯ್ತು ಆಲ್ರೆಡಿ. ಭಯಂಕರ ಓಡುತ್ತೆ. ಕಲ್ಟ್ ಮಾಸ್. ಹಾಲಿವುಡ್ ಅವರು ನೋಡ್ತಾರೆ ಇವಾಗ ನೆಕ್ಸ್ಟ್. ಮೂವಿ ಹೇಗಿದೆ ನಿಮಗೆ? ಸೂಪರ್ ಆಗಿದೆ ಸರ್. ಎಲ್ಲಾನು ಸೂಪರ್ ಆಗಿದೆ. ಎಲ್ಲ ಸ್ಟೋರಿ ಓರಿಯೆಂಟೆಡ್, ಯಶ್ ಆಕ್ಟಿಂಗ್ ಇಂದ ಹಿಡಿದು ಎಲ್ಲಾನು ಸೂಪರ್ ಆಗಿದೆ. ಮೂವಿ ಬಂದು ದಯವಿಟ್ಟು ಥಿಯೇಟ್ರಲ್ಲಿ ನೋಡ್ರಿ. ಬೇರೆ ಸ್ಟೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ, ಕರ್ನಾಟಕದಲ್ಲೂ ಸೆಲೆಬ್ರೇಟ್ ಮಾಡಿ. ನೋಡಿದ್ರೆ ಚೆನ್ನಾಗಿತ್ತು. ಏನ್ ಇಷ್ಟ ಆಯ್ತು ನಿನಗೆ ಅದರಲ್ಲಿ? ಹಾಡುಗಳು. ಹಾಡುಗಳ ಆಕ್ಟಿಂಗ್ ಎಲ್ಲ ಹೇಗಿದೆ ಯಶ್ ಅವ್ರದ್ದು? ಚೆನ್ನಾಗಿದೆ. ನೋಡ್ತೀಯಾ ಇನ್ನೊಂದ್ಸರಿ ಬಂದ್ಬಿಟ್ಟು? ನೋಡ್ತೀನಿ. ನೋಡೋಕೆ ನಾನು ಒಬ್ಬನೇ ಬಂದಿದ್ಯಾ? ಒಬ್ನೇ ಬಂದ್ ಮೂವಿ ನೋಡ್ತಾ ಇದೆಯೇನೋ? ಭಯ ಆಗ್ಲಿಲ್ವಾ? ಯಾವ ಊರು? ಇದವರು ಎಲ್ಲಿ ಏರಿಯಾ? ಅಂಜಾಪಲ್ಯ ಫೋರ್ಟ್ರೆಸ್ ಕಸ್ತೂರಿ ಬನ. ಅಪ್ಪ ಅಮ್ಮ ಗೊತ್ತಾ ಮೂವಿ ಬಂದಿರೋದು? ಗೊತ್ತು, ಅಪ್ಪ ಮನೆಯಲ್ಲಿ ಇರೋದು. ಹೌದಾ? ಅವ್ರ ಯಶ್ ಅಂದ್ರೆ ಇಷ್ಟನಾ ನಿಮ್ಗೆ? ಟಾಕ್ಸಿಕ್ ಮೂವಿ ಇಷ್ಟನಾ? ಇಷ್ಟ. ಎಷ್ಟ್ ದಿನ ಆಯ್ತು ಮೂವಿ ನೋಡ್ಬೇಕು ಅನ್ಕೊಂಡು? 2 ತಿಂಗಳು. ಅಪ್ಪ ಅಭಿಮಾನಿನಾ ನೀನು? ಯಶ್ ಅಭಿಮಾನಿನಾ? ಮೂವಿ ಎಲ್ಲ ಹೇಗ ಅನ್ಸ್ತು ನಿಮ್ಗೆ? ಚೆನ್ನಾಗಿದೆನಾ? ಖುಷಿನಾ? ಖುಷಿ. ಫುಲ್ಲು ಚಿಂದಿ ಬ್ರೋ. ಮಸ್ತಾಗೈತೆ ಫಿಲಮ್. ಹೆಂಗೈತೆ ಅಂದ್ರೆ ಕ್ರೇಜಿ, ಫುಲ್ಲು ಕ್ರೇಜಿ. BGM ಎಲ್ಲ ಹೇಗಿದೆ? ಮಸ್ತಾಗಿ ಕೇಳ್ತೀರಾ. ಫುಲ್ಲು ಡ್ಯಾನ್ಸ್ ಅಲ್ಲೇ ಆಡ್ಬೋದು. BGM ಎಲ್ಲ ಡ್ರೀಶಿ. ಯಶ್ ಅವ್ರ ಆಕ್ಟಿಂಗ್ ಸೂಪರ್ ಮಸ್ತಾಗೈತೆ. ಏನ್ ಅನ್ಸ್ತು ಮೂವಿ ನೋಡಿದ್ಮೇಲೆ? ಮೂವಿ ಮಸ್ತಾಗೈತೆ, ಚಿಂದಿ ಆಗೈತೆ, ಮಾತ್ರ ಭಾರಿ ಆಗೈತೆ. ಅಲ್ಲೈತೆ ತಿಂಡಿ. ಟಾಕ್ಸಿಕ್ ಮೂವಿ ಫುಲ್ ಚಿಂದಿ. ಏನ್ ಹೇಳ್ರಿ? ಹೇಳು, ನೀನೇ ಹೇಳು. ಅಲ್ಲೈತಲ್ಲ ತಿಂಡಿ. ಟಾಕ್ಸಿಕ್ ಮೂವಿ ಫುಲ್ ಚಿಂದಿ. ಇಷ್ಟು ಜನ ಫ್ಯಾನ್ಸ್ ಏನಕ್ಕೆ ಹೇಳಿ ಬಂದಿರೋದು ಫಿಲಮ್ ನೋಡಕ್ಕೆ? ಫಿಲಮ್ ಏನು ಪಕ್ಕ 2,000 ಕೋಟಿ ಪಕ್ಕ ಓಡುತ್ತೆ. ಜಾಕಿ 46 ಆಕ್ಟಿಂಗ್ ಎಲ್ಲ ಹೇಗಿದೆ ಯಶ್ ಅವ್ರದ್ದು? ಭಾರಿ ಹೇಳಂಗೆ ಇಲ್ಲ. ಮಸ್ತಾಗಿ ಮಾಡೋರ ಆತರ. 4 ವರ್ಷ ಆದ್ಮೇಲೆ ಬಂದಿರ್ತಕ್ಕಂಥದ್ದು ಯಶ್ ಮೂವಿ ವರ್ತಿದೆ ಅನ್ನೋ ನೋಡಕ್ಕೆ. ನೋಡ್ಬೋದು, ನೋಡಕ್ಕೇನಿಲ್ಲ, ಆರಾಮಾಗಿ ನೋಡ್ಬೋದು ಅವ್ರನ್ನ. ಭಾರಿ ಆಗೈತೆ ಫಿಲಮು, ಮಸ್ತಾಗೈತೆ. ಇಷ್ಟು ಚೆನ್ನಾಗಿ ಫ್ಯಾನ್ಸ್ ಎಲ್ಲ ಅವ್ರೆ, ಅಷ್ಟು ಚೆನ್ನಾಗಿ ಬಂದವ್ರೆ. ಕೆಳಗಡೆನೂ ಎಷ್ಟು ಚೆನ್ನಾಗಿ ಬಂದವ್ರೆ. ಎಲ್ಲ ಕಿರ್ಚಾಡ್ತವ್ರೆ. ಜೋಸಲ್ಲಿ ಅವ್ರೆ. ಇವಾಗ ಜೋಸಲ್ಲಿ ಇರ್ಬೇಕು. ಇನ್ನೂ ಜೋಸ್. ಮೂವಿ ಇಸ್ ವಂಡರ್ಫುಲ್. ಇಟ್ಸ್ ಅ ಸೈಕಾಲಜಿಕಲ್ ಫಿಲಮ್. ಗೀತು ಮೋಹನ್ ದಾಸ್ ಇನ್ನೂ ಕನ್ನಡದೊಳಗೆ ಡೈರೆಕ್ಷನ್ಸು ಒಂದು 5 ಫಿಲಮ್ ಮಾಡಲಿ. 4 ವರ್ಷ ಆದ್ಮೇಲೆ ಮೂವಿ ಮಾಡಿರ್ತಕ್ಕಂಥದ್ದು. ಇಲ್ಲ ಮಾಡಾಯ್ತು. ಇನ್ನು ಮುಂದೆ ಮಾಡೋದು ಬೇಡ. ಯಾಕಂದ್ರೆ ಇವಾಗ ಟೆಕ್ನಾಲಜಿ ಫಾಸ್ಟ್ ಇದೆ. ಫಾಸ್ಟಾಗಿ ಮಾಡಲಿ. ಸ್ಲೋ ಮೋಷನಲ್ಲಿ ಯಾಕೆ ಹೋಗ್ಬೇಕು? ಸ್ಲೋ ಮೋಷನಲ್ಲಿ ಹೋಗೋದಾದ್ರೆ ಯಂಗ್ಸ್ಟರ್ಸು ಚೇಂಜ್ ಆಗ್ತಾ ಇರ್ತಾರೆ. ಈಗ ನಾವೆಲ್ಲ ಹಾಲಿವುಡ್ ಫಿಲಮು ಕನ್ನಡ 30 ಪೈಸಕ್ಕೆ ಫಿಲಮ್ ನೋಡಿದವ್ರು ಕೆಂಪೇಗೌಡ ಥಿಯೇಟ್ರ್ ನೋಡೋಕ್ಕೆ. ಅಣ್ಣವ್ರ ಫಿಲಮು, ಅಣ್ಣವ್ರ ಕಾಲ ಆಯಿತು. ಇವಾಗ ಇವ್ರ ಕಾಲ. ದರ್ಶನ್ ಪಾಪ ಆಯಪ್ಪ ಬೇಡ, ಅಲ್ಲೆಲ್ಲೋ ಇದ್ದಾರೆ, ಅದು ಅವ್ರವ್ರ ಇಷ್ಟ. ನಮ್ಮ ಯಶ್ ಫಿಲಮು ಈ 5 ಸಲ ನೋಡಿದ್ರು ಬೋರ್ ಆಗಲ್ಲ. ಯಾಕೆ ಬೋರ್ ಆಗಲ್ಲ ಅಂದರೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾನೆ, ಸೆಂಟಿಮೆಂಟಲ್ಲಿದೆ, ಮಗ ಇದ್ದಾರೆ, ಹೆಂಡತಿ ಇದ್ದಾರೆ, ಚಿಲ್ಡ್ರನ್ಸ್ ಇದ್ದಾರೆ, ಎಲ್ಲ ಫ್ಯಾಮಿಲಿ ಸಮೇತ ನೋಡೋಕ್ಕೆ. ನಾಟ್ ಓನ್ಲಿ ಅಡಲ್ಟ್ಸ್. ಲೆಟ್ ದ ಚಿಲ್ಡ್ರನ್ಸ್ ಕಮ್ ಅಂಡ್ see the movie. It's one feeling. Hey, very nice. Thank you, boys.